ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 9. ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿದೆ? ನೋಡಿ, ಇಲ್ಲಿ ಆಪ್ಷನ್ ಎ ಹುಲ್ಲು, ಹೂವುಗಳು, ಚರ್ಮ ಇವೇನಾಗತ್ತೆ? ಜೈವಿಕ ವಿಘಟನೆಗಳಿಗೆ ಒಳಗಾಗತ್ತೆ. ಹಣ್ಣಿನ ಸಿಪ್ಪೆ, ಕೇಕ್ ಮತ್ತು ನಿಂಬೆ ರಸ ಇವು ಕೂಡ ಏನಾಗತ್ತೆ? ಜೈವಿಕ ವಿಘಟನೆಗೆ ಒಳಗಾಗತ್ತೆ. ಹುಲ್ಲು, ಮರ ಮತ್ತು ಪ್ಲಾಸ್ಟಿಕ್ ಇದು ಜೈವಿಕ ವಿಘಟನೆಗೆ ಒಳಗಾಗೋದಿಲ್ಲ. ಕೇಕ್, ಮರ, ಹುಲ್ಲು ಇದು ಕೂಡ ಜೈವಿಕ ವಿಘಟನೆಗೆ ಒಳಗಾಗತ್ತೆ. ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿರ್ಬೇಕಿತ್ತು? ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳನ್ನ ಒಳಗೊಂಡಿದೆ ಅಂತ ಇರ್ಬೇಕಿತ್ತು ಅಲ್ವಾ? ಯಾವ ಒಂದು ಗುಂಪು ಜೈವಿಕ ವಿಘಟನೆಗೆ ವಸ್ತುಗಳನ್ನ ಒಳಗಾಗದ ವಸ್ತುಗಳನ್ನ ಒಳಗೊಂಡಿದೆ ಅಂತ ಇರ್ಬೇಕಿತ್ತು. ಮಾತ್ರ ಅಲ್ಲ, ಒಳಗೊಂಡಿದೆ. ಇಲ್ಲಿ ಪ್ಲಾಸ್ಟಿಕ್ ಮಾತ್ರ ಏನಾಗೋದಿಲ್ಲ, ಜೈವಿಕ ವಿಘಟನೆಗೆ ಒಳಗಾಗೋದಿಲ್ಲ. ಬಿಟ್ರೆ ಉಳಿದೆಲ್ಲವೂ ಕೂಡ ಜೈವಿಕ ವಿಘಟನೆಗೆ ಒಳಗಾಗುವಂತಹ ಒಂದು ವಸ್ತುಗಳು. ಥ್ಯಾಂಕ್ ಯು.